ನೋಡಿದೀರಾ. ಆದ್ರೆ ಇಲ್ಲೊಬ್ಬ ಡಾಕ್ಟರ್ ಇದ್ದಾರೆ, ಅವರ ಕೈಯಿಂದ ಸುಂದರವಾದ ರಂಗೋಲಿಯನ್ನ ಹಾಕ್ತಾರೆ. ಡಾಕ್ಟರ್ ರಂಗೋಲಿಯನ್ನ ನೀವು ನೋಡ್ಬೇಕಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ರಂಗೋಲಿಗೂ ಮಹಿಳೆಯರಿಗೂ ಅವಿನಾಭಾವ ಸಂಬಂಧ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಆದ್ರೆ ಪುರುಷರು ರಂಗೋಲಿ ಹಾಕೋದನ್ನ ಎಲ್ಲಾದ್ರೂ ನೋಡಿದಿರಾ? ಆದ್ರೆ ಇಲ್ಲೊಬ್ರು ರಂಗೋಲಿಯನ್ನು ಮಹಿಳೆಯರಿಗಿಂತ ಅಚ್ಚುಕಟ್ಟಾಗಿ ಹಾಕ್ತಾರೆ. ಹೌದು, ಬಾಲಚಂದ್ರ ಖೇಣಿ ವೃತ್ತಿಯಲ್ಲಿ ಡಾಕ್ಟರ್. ಇವರು ಸ್ಟೆಥೋಸ್ಕೋಪ್ ಹಿಡಿಯುವ ಮೊದಲು ರಂಗೋಲಿ ಹಾಕುವುದನ್ನ ಮೈಗೂಡಿಸಿಕೊಂಡು ಬಂದಿದ್ರು. ಇದರ ಸಲುವಾಗಿ ಪ್ರತಿ ಹಬ್ಬ ಹರಿದಿನಗಳಲ್ಲೂ ರಂಗೋಲಿ ಸಂಪ್ರದಾಯವನ್ನ ಇವರು ಉಳಿಸಿಕೊಂಡು ಬಂದಿದ್ದಾರೆ. ಇದು ಅವರ ತಾಯಿಯಿಂದ ಬಂದ ಬಳುವಳಿ ಅಂತಾರೆ ಡಾಕ್ಟರ್ ಬಾಲಚಂದ್ರ. ನಾನು ಚಿಕ್ಕಂದಿನಿಂದ ನಮ್ಮ ತಾಯಿಯವ್ರು ಮಾಡಿದ್ದನ್ನ ನೋಡಿ ಆಸೆ ಆಗಿತ್ತು ಅಷ್ಟೇ. ಬಟ್ ನನಗೆ ಮಾಡ್ತೀನಿ ಅಂತ ಮಾಡ್ತೀನಿ ಮುಂದೆ ನನಗೆಂದು ಗೊತ್ತಿರಲಿಲ್ಲ. 1980ರಲ್ಲಿ ಶುರು ಮಾಡಿದೆ, ನೋಡೋಣ ಹೇಗೆ ಮಾಡ್ತೀನಿ ನೋಡೋಣ ಅಂತ. ದೀಪಾವಳಿ ನಮ್ಮ ತಾಯಿಯವ್ರು ಮಾಡ್ತಿದ್ರು, ಅದನ್ನ ಮಾಡಕ್ಕೆ ಶುರು ಮಾಡಿದೆ. ಈ ರಂಗೋಲಿಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿದ ಅಣ್ಣಾ ಹಜಾರೆ ಪ್ರಧಾನಮಂತ್ರಿಯವರ ಚಿತ್ರವನ್ನ ಬಿಡಿಸಲಾಗಿದೆ. 1 ತಿಂಗಳ ಕಾಲ ಈ ಚಿತ್ರವನ್ನ ಮನೆಯಲ್ಲಿಯೇ ಪ್ರದರ್ಶನಕ್ಕಿಡಲಾಗುತ್ತದೆ. ಇದಕ್ಕೆ ಇವರ ಮಡದಿ ಹಾಗೂ ಕುಟುಂಬದ ಸಂಪೂರ್ಣ ಬೆಂಬಲವಿದೆ. ಇದಿಷ್ಟು ಇವತ್ತಿನ